ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ತುಂಬಾ ವಿಶೇಷವಾಗಿರುವಂಥ ದಿನ. ಅದರಲ್ಲಂತೂ ಹೆಣ್ಮಕ್ಳಿಗೆ ತುಂಬಾ ವಿಶೇಷ. ಮದುವೆ ಆಗಿರಲಿ ಅಥವಾ ಮದುವೆ ಆಗದೇ ಇರಲಿ, ಮದುವೆ ಆಗದೇ ಇರೋರು ನನಗೆ ಒಳ್ಳೆ ಗಂಡ ಸಿಗ್ಲಪ್ಪ ಅಂತ ಅಂದ್ಕೊಂಡು ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿ ವ್ರತ ಮಾಡೋದಾದರೆ, ಇನ್ನು ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ತನಗೆ ಸಿಕ್ಕಿರೋ ಅಂಥ ಗಂಡನಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಸಿಗಲಿ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಮತ್ತು ಭಾವನಾತ್ಮಕವಾಗಿರುವಂಥ ಬೆಸುಗೆ ಹೆಚ್ಚಾಗಲಿ ಅಂತ ಹೇಳಿ ಈ ಪೂಜೆನ ಮಾಡ್ತಾರೆ. ಇವತ್ತಂತೂ ನಮ್ಮ ಮನೆಯಲ್ಲಿ ತುಂಬಾ ವಿಶೇಷವಾಗಿರುವಂಥ ದಿನ. ಇದು ನನಗೆ 8ನೇ ವರ್ಷದ ಜ್ಯೋತಿರ್ಭೀಮೇಶ್ವರ ವ್ರತ. ಬೆಳಗ್ಗೆ ಬೇಗನೆ ಎದ್ದು ಮಂಗಳ ಸ್ನಾನ ಮುಗಿಸ್ಕೊಂಡು ದಿನಾನ ತುಂಬಾ ಪವಿತ್ರವಾಗಿ ಆರಂಭ ಮಾಡಿಕೊಂಡೆ. ಇನ್ನು ಎಂಥದೇ ಹಬ್ಬ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗದೆ ಮನೆ ಮುಂಭಾಗದ ಅಲಂಕಾರ. ಬಾಗಿಲು ಮುಂಭಾಗದಲ್ಲಿ ಐಶ್ವರ್ಯ ಮತ್ತು ಮಂಗಳದ ಸಂಕೇತವಾಗಿ ಅರ್ಶಿನ ಕುಂಕುಮ ಇಟ್ಟು ಸುಂದರವಾಗಿ ರಂಗೋಲಿ ಬಿಡಿಸ್ಕೊಂಡ್ರೆ ಅದೇನೋ ಒಂಥರ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿಬಿಡುತ್ತೆ. ಮನೆಗೆ ಹಬ್ಬದ ಕಳೆ ಬರೋದೆ ರಂಗೋಲಿ ಮತ್ತು ಮಾವಿನ ತೋರಣದಿಂದ. ಸೊ ಅದಕ್ಕೆ ನಮ್ಮ ತೋಟದಲ್ಲೇ ಸ್ವಲ್ಪ ಮಾವಿನೆಲೆ ಬಿಟ್ಟಿತ್ತಲ್ವ, ಸೊ ಅದನ್ನೇ ಕಿತ್ಕೊಂಡು ಹೊಸ್ಲಿಗೆ ತೋರಣ ಮಾಡಿಕೊಂಡೆ. ನಾನು ಎದ್ದು ರೆಡಿ ಆಗೋಷ್ಟೊತ್ತಿಗೆ ಇನ್ನೂ ಚಿನ್ನೂನು ಪಾಪು ಎದ್ದೇ ಇರಲಿಲ್ಲ. ನಾನು ಅಮ್ಮ ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸುಮಾರು ಜನ ಕಳ್ಸದ ಕೈ ಇಡೋವಾಗ ಪ್ಲೇನಾಗಿ ಇಡ್ತಾರೆ, ಅದಕ್ಕೆ ಅರ್ಶಿನ ಹಚ್ಚೋವಾಗ ಕೈಯಿಂದ ಹಚ್ತಾರಲ್ವ. ಮೊದಲು ನಾನು ಕೂಡ ಹಾಗೆ ಮಾಡ್ತಿದ್ದೆ, ಆದರೆ ಅದು ಅಷ್ಟೊಂದು ಲುಕ್ ಕೊಡೋದಿಲ್ಲ. ನೀವು ತೆಂಗಿನಕಾಯಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ಜುಟ್ಟೆಲ್ಲನೂ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅರ್ಶಿನ ಈ ರೀತಿ ತೀರ್ಸೋತ್ಸೋ ಅಂತ ಜಾಲರಿಯಲ್ಲಿ ಹಾಕಿ ಅದ್ರ ಮೇಲೆ ಜಲ್ರಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಈವನ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅರ್ಶಿನ ವಾವ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಕಾಯಿ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದ್ರ ಮೇಲೆ ನಾವು ತಿಲ್ಕ ಇಟ್ಟರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ದೇವ್ರ ಮನೆಗೆ ಒಂದು ಒಳ್ಳೆ ಲುಕ್ ಬರುತ್ತೆ. ಸೀರಿಯಸ್ಲಿ ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವೇ ಇಷ್ಟಪಡ್ತೀರಾ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಾಗ ನಾವು 2 ಮೂರ್ತಿಗಳನ್ನ ಮಾಡ್ಕೋಬೇಕು. ಅದು ಮಣ್ಣಿನ ಮೂರ್ತಿ ಮಾಡ್ಬೋದು, ಇಲ್ಲ ಅಂದರೆ ಅರ್ಶಿನನೂ ನಾವು ಮೂರ್ತಿಯನ್ನಾಗಿ ಮಾಡ್ಕೋಬೋದು. ಈಗ ಮಣ್ಣೆಲ್ಲೂ ಸಿಗೋದಿಲ್ಲ ಅಲ್ವಾ, ಮತ್ತು ನಮ್ಮನೆ ಹತ್ರ ಇರೋವಂಥ ಮಣ್ಣೆಲ್ಲ ಸ್ವಚ್ಛವಾಗಿರುತ್ತೋ ಇಲ್ವೋ ಅಂತ ಒಂಥರ ಸೆಕೆಂಡ್ ಥಾಟ್ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಅರ್ಶಿನಲ್ಲೇ ನಾನು 2 ಮೂರ್ತಿಗಳನ್ನ ಮಾಡಿಕೊಂಡೆ. ಆ್ಯಕ್ಚುಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದಿದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು 2 ದೀಪಗಳು. ಈ ದೀಪಗಳನ್ನ ಕೇವಲ ದೀಪಗಳಾಗಿ ನೋಡೋದಲ್ಲದೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಸ್ವರೂಪವಾಗಿ ಪೂಜೆ ಮಾಡ್ತೀವಿ. ಈ ಪೂಜೆಯಲ್ಲಿ ಮುಖ್ಯವಾಗಿ 9 ಗಂಟುಗಳಿರೋ ಅಂಥ ಅರ್ಶಿನ ದಾರನ ಅಂದರೆ ನೋಮ್ ದಾರನ ಕಳಶ ಅಥವಾ ದೀಪದ ಕಡೆ ಇಟ್ಟು ಪೂಜೆ ಮಾಡಬೇಕು. ಈ 9 ಗಂಟುಗಳು ನವಗ್ರಹಗಳ ಅನುಗ್ರಹ ಮತ್ತು ದಾಂಪತ್ಯದ 9 ರಕ್ಷಣೆಗಳನ್ನ ಸೂಚಿಸುತ್ತೆ. ಪ್ರತಿಯೊಂದು ವಸ್ತು ಹಿಂದೆ ನಮಗೆ ತಿಳಿದಿರೋ ಅಂಥ ಆಳವಾಗಿರೋಂಥ ಆಧ್ಯಾತ್ಮಿಕ ಅರ್ಥ ಇರುತ್ತೆ. ಸೊ ಇದನ್ನೆಲ್ಲದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ರು. ಸೊ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಒಬ್ಬೊಬ್ಬರು ಮನೇಲೂ ಒಂದೊಂದು ರೀತಿ ಪ್ರತೀತಿ ಇರುತ್ತೆ. ನಾವು ಇವತ್ತು ಇದನ್ನು ಫಾಲೋ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ಪೀಳಿಗೆಗೆ ನಾವು ಇದನ್ನು ಕೊಡುಗೆಯಾಗಿ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಯಾವುದೇ ರೀತಿಯಾಗಿರುವಂಥ ಶಾಸ್ತ್ರ ಆಗಲಿ ಸಂಪ್ರದಾಯ ಆಗಲಿ ಎಲ್ಲದನ್ನೂ ಬೇರೆ ಸಮೇತ ನಾವು ಮರ್ತೇ ಹೋಗ್ಬಿಡ್ತೀವಿ. ಪ್ರತಿ ವರ್ಷ ನಾನು ಮದುವೆ ಆದಾಗಿಂದ ಇವಾಗಿನವರೆಗೂ ನಾನು ಭೀಮನಮಾವಾಸ್ಯೆ ಮಾಡ್ತಿದ್ದೀನಿ ಅಂದರೆ ನಮ್ಮಮ್ಮ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ನೈವೇದ್ಯಕ್ಕೆ ಸಿಹಿ ಪದಾರ್ಥ ಅವರೇ ನನಗೆ ಮಾಡಿಕೊಡೋದು. ಅದ್ರ ಸಲುವಾಗಿ ಇವತ್ತು ಕೇಸರಿ ಬಾತ್ ಮಾಡ್ತಿದ್ದಾರೆ. ನನಗೆ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡ್ತಾರಲ್ವ ಕೇಸರಿ ಬಾತು, ಅದಂದರೆ ತುಂಬ ಇಷ್ಟ. ಮೊನ್ನೆ ಚಿನ್ನೂನು ತಿನ್ನೋವಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ದೇವಸ್ಥಾನದಲ್ಲಿ. ಸೊ ಅದಕ್ಕೇ ಅದನ್ನೇ ಮಾಡಿಸ್ದೆ. ಇನ್ನು ಸುಮಾರು ಜನಕ್ಕೆ ಈ ವ್ರತನ ಯಾಕೆ ಮಾಡಬೇಕು, ಇದರಿಂದ ಆಗೋ ಲಾಭ ಏನು ಅನ್ನೋದು ಗೊತ್ತಿರಲ್ಲ. ವ್ರತ ಮಾಡೋ ವಿಧಾನ ಅಂತೂ ಬೆಳಗ್ಗೆ ಮಡಿ ಸ್ನಾನ ಮಾಡಿಕೊಂಡು ನಾವು ದೇವ್ರ ಮನೇನ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆ ಅಥವಾ ತಟ್ಟೆ ಇಟ್ಟು, ಇಲ್ಲ ಅಂದರೆ ಬಾಳೆ ಎಲೆ ಕೂಡ ಹರಡಿಸಿ ಅದ್ರ ಮೇಲೆ ಅಕ್ಕಿ ಹಾಕಬೇಕು. ತಟ್ಟೆ ಇತ್ತು ಅಂದರೆ ತಟ್ಟೆ ತುಂಬ ಅಕ್ಕಿ ಹಾಕಿ
ಓಂ ಅಂತ ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಹಾಕಿ ಅದಾದಮೇಲೆ 2 ಕಂಬಗಳನ್ನ ದೀಪದ ಕಂಬಗಳನ್ನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಾವು ಎಣ್ಣೆ ಮತ್ತು ಬತ್ತಿ ಹಾಕಿ ದೀಪನ ಸಿದ್ಧ ಮಾಡ್ಕೊಳ್ಬೇಕು. ಮತ್ತು ತಟ್ಟೆನ ನಾವು ನಮಗಿಷ್ಟ ಬಂದಂಗೆ ಹೂವಿಂದ ಅಲಂಕಾರ ಮಾಡ್ಕೊಬೋದು. ಅದಾದಮೇಲೆ ನಾನು ಆಲ್ರೆಡಿ ಅರಿಶಿನದ ಮೂರ್ತಿಗಳನ್ನ ಮಾಡ್ಕೊಂಡಿದ್ನಲ್ಲ, ಆ ರೀತಿ ನೀವು 2 ಮಣ್ಣಿನ ಮೂರ್ತಿ ಸಹ ಮಾಡ್ಕೊಬೋದು. ಅದನ್ನು ವಿಳ್ಯದೆಲೆ ಅಥವಾ ಯಾವುದಾದ್ರೂ ಎಲೆಯಲ್ಲಿ ಇರಿಸಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತು ಹೂವನ್ನ ಸಮರ್ಪಣೆ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಐಟಮ್ಸ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. 9 ಗಂಟು ಹಾಕಿರೋ ಅಂಥ ದಾರಾನ ಸಿದ್ಧ ಮಾಡ್ಕೊಳ್ಬೇಕು. ಅದರಲ್ಲಿ ನಾವು ಅರಿಶಿನದ ಕೊಂಬು ಸಹ ರೆಡಿ ಮಾಡ್ಕೊಳ್ಬೇಕು. ಇನ್ನು ವ್ರತ ಆದಮೇಲೆ ಕಟ್ಕೊಳ್ಳೋದಕ್ಕಂತ ನೋಮ್ದಾರನ 2 ಸಿದ್ಧ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ನಾನು 9 ಗಂಟಾಗಿ 9 ದಾರಗಳನ್ನ ಯೂಸ್ ಮಾಡಿಕೊಂಡು ಅರಿಶಿನ ಹಚ್ಚಿ ಅದಕ್ಕೆ ಸೇವಂತಿಗೆ ಹಾಕಿ ಕಟ್ಟಿಟ್ಕೊಳ್ತಿದ್ದೀನಿ. ಇನ್ನು ಪೂಜೆಗೆ ಬೇಕಾಗಿರೋ ಅಂಥ ಅಕ್ಷತೆನ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ರೆ ಅಮ್ಮ ನೈವೇದ್ಯ ತಯಾರಿ ಮಾಡ್ತಿದ್ರು. ಇನ್ನು ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸಿದ್ದೆ ಅವ್ರ ಪಪ್ಪ. ಈಗೀಗ ಜಾಸ್ತಿ ಅವ್ರ ಪಪ್ಪನ ಹಚ್ಕೊಂಡಿದ್ದಾನಲ್ವ, ಸೊ ಅದಕ್ಕೆ ಅವ್ರ ಪಪ್ಪನೇ ಸ್ನಾನ ಮಾಡಿಸ್ತಾರೆ. ಇನ್ನೂ 1 ದಿನ 2 ದಿನ ಮಾತ್ರನೇ ನಾನು ಸ್ನಾನ ಮಾಡಿಸೋದು. ಅವ್ನಿಗೆ ಹೆಂಗೆ ಮೂಡಿರುತ್ತೋ ಆ ರೀತಿ. ಸೊ ಅದಕ್ಕೇ ಸ್ನಾನ ಮಾಡಿಸ್ಕೊಂಡು ಬಂದು ಇವತ್ತು ಅವನಿಗೆ ಎತ್ನಿಕ್ ವೇರ್ ಹಾಕ್ತಿದ್ದಾರೆ. ಹೋದ ವರ್ಷವೂ ಅವನು ಇದೇ ಡ್ರೆಸ್ ಹಾಕ್ಕೊಂಡಿದ್ದ. ಏನೋ ಗೊತ್ತಿಲ್ಲ, ಚಿನ್ನುಗೆ ಈ ವರ್ಷವೂ ಅದೇ ಡ್ರೆಸ್ಸಲ್ಲಿ ನೋಡಬೇಕಂತ ಆಸೆ ಇತ್ತು ಅನಿಸುತ್ತೆ. ಇದನ್ನೇ ಹಾಕ್ತೀನಿ ಕಣೆ ಅಂತ ಹೇಳ್ತಿದ್ರು. ಆಗ ಸ್ವಲ್ಪ ಪುಟ್ಟವನಿದ್ದ, ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಹೈಟ್ ಆಗಿಬಿಟ್ಟಿದ್ದಾನೆ ಬೇರೆ, ಅದು ಚಿಕ್ಕದಾಗಿ ಕಾಣಿಸ್ತಿತ್ತು. ಹಬ್ಬಬ್ಬ, ನಮ್ಮ ಮುದ್ದು ಪುಟಾಣಿ ಸೂಪರ್ ಕ್ಯೂಟಾಗಿ ರೆಡಿ ಆಗಿಬಿಟ್ಟ. ಆ ಕಚ್ಚೆ ಪಂಚೆ ಮತ್ತು ಆ ಶರ್ಟಲ್ಲಿ ನೋಡೋದಕ್ಕೆ ತುಂಬಾ ಕ್ಯೂಟಾಗಿದ್ದ. ಶಲ್ಯ ಬೇರೆ ಇತ್ತು, ಹಾಕ್ಕೊಳ್ಳೋ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದ. ನನಗೆ ನಮ್ಮ ಮನೆಯವ್ರನ್ನೂ ಅಷ್ಟೇ, ನಮ್ಮ ಪುಟಾಣಿನೂ ಅಷ್ಟೇ ಕಚ್ಚೆ ಪಂಚೆಲಿ ನೋಡೋಕ್ಕೆ ತುಂಬಾ ಇಷ್ಟ. ಚಿನ್ನುನ ಪಂಚೆಗೆ ತರೋದಕ್ಕೆ ನಾನು ಸುಮಾರು ವರ್ಷ ಟ್ರೈ ಮಾಡಿ ಈಗ ಸ್ವಲ್ಪ ಅವರು ಯೂಸ್ಟು ಆಗಿದ್ದಾರೆ. ಪಂಚೆ ಕಟ್ಕೊಳ್ಳೋದು ಮತ್ತು ಪೈಜಾಮ ಹಾಕ್ಕೊಳ್ಳೋದೆಲ್ಲ ಅವ್ರಿಗೆ ಅಷ್ಟೊಂದು ಇಷ್ಟನೇ ಇಲ್ಲ. ನನ್ನ ಫೋರ್ಸ್ಗೆ ಅವ್ರು ಹಾಕ್ಕೊಳ್ಳೋದು. ಆದರೆ ಚಿನ್ನು ಎತ್ನಿಕ್ ವೇರಲ್ಲಿ ತುಂಬಾ ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಾರೆ. ನಿಮ್ಮ ಮನೇಲೂ ಹಿಂಗೇನಾ? ನೀವು ಹಠ ಮಾಡಿ ಅದಾದಮೇಲೆ ನಿಮ್ಮ ಮನೇಲಿರೋರು ಎತ್ನಿಕ್ ವೇರಲ್ಲಿ ರೆಡಿ ಆಗ್ತಾರಾ? ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಬಂದೆ. ಯಾವುದೇ ಪೂಜೆ ಮಾಡಬೇಕು ಅಂತ ಹೇಳಿದ್ರು, ವ್ರತಾನುಷ್ಠಾನ ಮಾಡಬೇಕು ಅಂತ ಹೇಳಿದ್ರು, ವಿಘ್ನ ವಿನಾಶಕ ಗಣಪತಿನ ಪೂಜೆ ಮಾಡೋದು ಸಂಪ್ರದಾಯ ಅಲ್ವಾ. ಅದಕ್ಕೆ ಮೊದಲು ಗಣಪತಿ ಮುಂದೆ ದೀಪ ಹಚ್ಚಿ ಅಕ್ಷತೆ ಮತ್ತು ಹೂಗಳನ್ನ ಕೈಯಲ್ಲಿ ಹಿಡ್ಕೊಂಡು ಈ ಪೂಜೆ ಯಾವುದೇ ರೀತಿ ವಿಘ್ನ ಇಲ್ಲದೆ ನೆರವೇರಲಿ ಅಂತ ಬೇಡ್ಕೊಂಡು ಪೂಜೆನ ಶುರು ಮಾಡಬೇಕು. ಪುರಾಣದ ಪ್ರಕಾರ ಪಾರ್ವತಿ ದೇವಿ ಪರಮೇಶ್ವರನ ಪತಿಯಾಗಿ ಪಡೆಯೋದಕ್ಕೆ ತೀವ್ರವಾಗಿರುವಂಥ ತಪಸ್ಸು ಮತ್ತು ವ್ರತನ ಆಚರಣೆ ಮಾಡಿದ್ದು ಇದೇ ದಿನ. ಅದು ಆಷಾಢ ಅಮಾವಾಸ್ಯೆ. ಆ ಪರಮೇಶ್ವರನೇ ದೇವಿ ನಿಷ್ಠೆಗೆ ಮೆಚ್ಚಿ ಆಕೆನ ಸ್ವೀಕಾರ ಮಾಡಿದಂಥ ದಿನ ಇದು. ಪುರಾಣಗಳ ಪ್ರಕಾರ ಪಾರ್ವತಿ ಮತ್ತು ಪರಮೇಶ್ವರ ವಿವಾಹ ಆಗಿದ್ದ ದಿನ ಕೂಡ ಇದೇನೇನೆ. ಇನ್ನು ಮತ್ತೊಂದು ಕತೆ ಪ್ರಕಾರ ಮೃತಪಟ್ಟಿರೋ ಅಂಥ ರಾಜ್ಕುಮಾರನ ತನ್ನ ಪತಿಭಕ್ತಿಯಿಂದ ಮತ್ತು ಶಿವಪಾರ್ವತಿಯರ ಅನುಗ್ರಹದಿಂದ ಬದುಕಿಸ್ಕೊಂಡು ಪತಿವ್ರತೆಯಾಗಿ ನೆನಪಲ್ಲಿ ಉಳಿದಿರೋ ಅಂಥ ಚಾರುಮತಿ ಮಾಡಿದಂಥ ವ್ರತ ಕೂಡ ಇದೇನೇನೆ. ಹಾಗಾಗಿ ಈ ದಿನ ಪತಿನ ಮೃತ್ಯು ಭಯದಿಂದ ರಕ್ಷಿಸೋ ಶಕ್ತಿ ಇದೆ ಅನ್ನೋ ಒಂದು ನಂಬಿಕೆ ಇದೆ. ಈ ವ್ರತಾಚರಣೆ ಮಾಡೋದ್ರಿಂದ ಗಂಡನಿಗೆ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗತ್ತೆ. ಗಂಡ ಹೆಂಡ್ತೀರ ನಡುವೆ ಬಾಂಧವ್ಯ, ಪ್ರೀತಿ, ಸಾಮರಸ್ಯ ಹೆಚ್ಚಾಗತ್ತೆ. ಜ್ಯೋತಿ ರೂಪದಲ್ಲಿರೋ ಅಂಥ ದೇವಿನ ಪೂಜಿಸೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಮನೇಲಿ ನೆಲೆಸುತ್ತೆ.
ಇನ್ನು ಕೈಗೆ ಧರಿಸೋ 9 ಗಂಟಿನ ದಾರ ಇದೆಯಲ್ಲ, ಅದು ವರ್ಷ ಪೂರ್ತಿ ಗಂಡನಿಗೆ ರಕ್ಷಾ ಕವಚವಾಗಿ ಕಾಯುತ್ತೆ ಅನ್ನೋ ಒಂದು ನಂಬಿಕೆ. ಪೂಜೆಗೆ ಅತ್ಯಂತ ಪ್ರಿಯವಾಗಿರೋದೇ ನೈವೇದ್ಯ ಅಲ್ವಾ. ಸೊ ಕಿಚನಿಂದ ಘಮ ಘಮ ಅಂತ ಪರಿಮಳ ಬರ್ತಿತ್ತು. ಅಮ್ಮ ಹೆಚ್ಚಾಗಿನೇ ತುಪ್ಪ ಹಾಕಿ ಕೇಸರಿಬಾತ್ ಮಾಡಿದ್ರು. ದೇವ್ರ ಕೋಣೆಯಲ್ಲಿ ಧೂಪ ದೀಪ ಬೆಳಗಿಸಿ ಮಂತ್ರಘೋಷಣೆಯಿಂದ ಶಿವ ಪಾರ್ವತಿನ ಆಹ್ವಾನ ಮಾಡಿ ಪೂಜೆ ನೆರವೇರಿಸಿದೆ. ದೇವ್ರಿಗೆ ನೈವೇದ್ಯ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾಯಿತು. ಇವತ್ತಿನ ದಿನ ತುಂಬಾ ವಿಶೇಷವಾಗಿರೋದಂತ ಹೇಳಿದ್ರೆ ಪತಿ ಪಾದ ಪೂಜೆ. ಅದರಿಂದ ನಮ್ಮ ಪತಿ ದೇವರಾಗಿರೋವಂಥ ಚಿನ್ನುನ ರೆಡಿಯಾಗಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಪಾದ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಅವ್ರ ಕಾಲುಗಳನ್ನ ನೀರಿಂದ ತೊಳೆಯೋವಾಗ ಏನೋ ಒಂಥರ ಸಂತೋಷ. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆರಳಾಗಿ ಧೈರ್ಯವಾಗಿ ನಿಂತಿರೋವಂಥ ನನ್ನ ಪತಿಯ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ನಾನು ದೇವ್ರಿಗೆ ಸಲ್ಲಿಸೋವಂಥ ಪ್ರೀತಿಯ ಕೃತಜ್ಞತೆ ಇದು. 8 ವರ್ಷಗಳ ದಾಂಪತ್ಯ. ಪ್ರತಿ ವರ್ಷ ಈ ಪೂಜೆ ಮಾಡೋವಾಗಲೂ ಅವ್ರ ಮೇಲಿರೋವಂಥ ಪ್ರೀತಿ ಮತ್ತು ಗೌರವ ನನಗೆ ದುಪ್ಪಟ್ಟಾಗ್ತಾನೇ ಇದೆ. ನಮಗೆ ಸಿಗೋವಂಥ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸಂಗತಿ ಅಲ್ವಾ. ನನ್ನ ತಾಯಿ ಆದಮೇಲೆ ನನ್ನನ್ನು ಜೀವಕ್ಕೆ ಜೀವಾಗಿ ಪ್ರೀತಿ ಮಾಡೋದು ನನ್ನ ಚಿನ್ನು ಮಾತ್ರನೇ. ಸೊ ಅವ್ರಿಗೆ ಸರ್ವಸ್ವನೇ ನಾನು ಮುಡಿಪಾಗಿಟ್ಟಿದ್ದೀನಿ. ಇದು ನಾನು ಅವ್ರ ಪ್ರೀತಿಗೆ ಸಲ್ಲಿಸೋ ಅಂಥ ಪ್ರೀತಿಯ ಕೃತಜ್ಞತೆ. ಇಷ್ಟು ವರ್ಷ ನಾನು ಮಾಡಿರೋವಂಥ ವ್ರತಗಳಲ್ಲಿ ನಾನು ಮತ್ತು ಚಿನ್ನು ಮಾತ್ರನೇ ಇರ್ತಿದ್ವಿ. ಈಗ ನಮ್ಮ ಪ್ರೀತಿಯ ಸಂಕೇತವಾಗಿರುವಂಥ ನಮ್ಮ ಪ್ರೀತಿಯ ಮಗ ಕೂಡ ನಮ್ಮ ಜೊತೆ ಕೂತಿರೋದು ನೋಡಿದ್ರೆ ಏನೋ ಒಂಥರ ಸಂತೋಷ. ಅವನು ಈಗಲೇ ಪಪ್ಪ ಅದೇನೋ ಇದೇನೋ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ನೆಕ್ಸ್ಟ್ ವರ್ಷ ಎಲ್ಲ ಎಷ್ಟು ಕ್ವಶನ್ಸ್ ಕೇಳ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಪತಿ ಪಾದ ಪೂಜೆ ಮಾಡುವಾಗ ತಟ್ಟೆಯಲ್ಲಿ ಪತಿ ಪಾದನ ಇಟ್ಟು ಅವ್ರ ಪಾದಗಳನ್ನ ಸಂಪೂರ್ಣವಾಗಿ ನೀರು ಹಾಕಿ ತೊಳಿಬೇಕು. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಂ ನಮಃ ಅಥವಾ ಶಿವ ಪಾರ್ವತಿನ ಸ್ಮರಿಸ್ತಾ ಪಾದ ಪೂಜೆನ ಮಾಡಬೇಕಾಗತ್ತೆ. 2 ಪಾದಗಳಿಗೆ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ಹೂಗಳನ್ನ ಪಾದಗಳ ಮೇಲೆ ಇಟ್ಟು ಪೂಜಿಸ್ಬೇಕು. ದೀಪ ಧೂಪ ತೋರಿಸಿ ಪತಿ ಸುತ್ತಲೂ ಮಂಗಳಾರತಿ ಮಾಡಿ ತಿಲಕ ಇಟ್ಟು ಕುಂಕುಮ ಇಟ್ಟು ಅವ್ರಿಗೆ ಅಕ್ಷತೆ ಕೊಟ್ಟು ನಾವು ಆಶೀರ್ವಾದ ತಗೋಬೇಕು. ಅದಕ್ಕೆ ಮೊದಲು ನಾವು ಆಲ್ರೆಡಿ ಸಿದ್ಧಪಡಿಸಿ ಇಟ್ಟಿರ್ತೀವಲ್ವ ದರನ ಅವ್ರ ಕೈಯಲ್ಲಿ ಕಟ್ಟಿಸ್ಕೋಬೇಕು. ನಾವು ಅವ್ರ ಕೈಗೆ ಕಟ್ಟಬೇಕು. ಹೆಂಡತಿಗೆ ಗಂಡ ಆಶೀರ್ವಾದ ಮಾಡುವಾಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು. ಪೂಜೆ ಮುಗಿದ ಮೇಲೆ ನಾವು ಮನೇಲಿ ನೈವೇದ್ಯ ಏನು ಮಾಡಿರ್ತೀವಲ್ಲ, ಸೊ ಅದೇ ಪ್ರಸಾದನ ಗಂಡನ ಕೈಯಲ್ಲಿ ಸ್ವೀಕಾರ ಮಾಡಿ ನಾವು ಉಪವಾಸ ಮಾಡ್ತಿರ್ತೀವಲ್ಲ, ಅದನ್ನು ಉಪವಾಸ ಮುರಿಬೋದು. ನಾನು ಇಲ್ಲಿ ಸಂಪೂರ್ಣವಾಗಿ ಹೇಳಿರೋದು ನನ್ನ ಮನೆಯಲ್ಲಿ ನನ್ನ ಅಮ್ಮ ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಆ ಸಂಪ್ರದಾಯನ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರ ಮನೆಯಲ್ಲೂ ಅವ್ರವ್ರದ್ದೇ ಅಂತ ಸಂಪ್ರದಾಯ ಇರುತ್ತೆ. ಸೊ ನಿಮಗೇನಾದರೂ ನಾನು ಹೇಳಿರೋದು ತಪ್ಪು ಅಂತ ಅನಿಸಿದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು, ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಈ ಸಂಸಾರ ಅನ್ನೋ ಪಯಣದಲ್ಲಿ ನನಗೆ ಕಷ್ಟ ಸುಖಗಳಿಗೆ ಹೆಗ್ಲಾಗಿ ಮಾರ್ಗದರ್ಶಿಯಾಗಿ ನಿಂತಿರೋ ಅಂಥ ನನ್ನ ಗಂಡನಿಗೆ ಸಲ್ಲಿಸೋ ಅಂಥ ಸಣ್ಣ ಪ್ರೀತಿಯ ಕೃತಜ್ಞತೆಯೇ ಈ ಪಾದ ಪೂಜೆ. ಇದರಿಂದ ಯಾರ ಮೇಲೂ ಯಾರ ಕೀಳು ಅನ್ನೋ ಒಂದು ಪ್ರಶ್ನೆ ಬರೋದಿಲ್ಲ. ಪ್ರೀತಿಯಲ್ಲಿ ನಾವಿಬ್ಬರೂ ಸಮಾನರೇ. ಹಬ್ಬದ ಪೂಜೆಗಳೆಲ್ಲ ಮುಗಿದ ಮೇಲೆ ಆ್ಯಸ್ ಯೂಶ್ವಲ್ ಪುಟಾಣಿಗೆ ಫೀಡ್ ಮಾಡಿಬಿಟ್ಟು ಆಫೀಸ್ ವರ್ಕ್ಗೆ ಹೊರಟುಬಿಟ್ಟೆ. ಸೊ ಕೆಲಸ ಎಲ್ಲ ಮುಗಿಸ್ಬೇಕು ಅಲ್ವಾ, ಆ ಟೆನ್ಷನ್ನಲ್ಲಿದ್ದೆ ನಾನು. ಸೊ ನಾನು ತುಂಬ ಹೊತ್ತು ಕೆಲಸ ಮಾಡ್ಕೊಂಡಿರೋವಾಗ ನನಗೊಂದು ಸಡನ್ನಾಗಿ ಸರ್ಪ್ರೈಸ್ ಬಂತು. ಇಷ್ಟು ವರ್ಷ ನಾನು ಪಾದ ಪೂಜೆ ಮಾಡಿದ್ದೀನಿ ಮತ್ತು ಈ ವ್ರತನ ಮಾಡಿದ್ದೀನಿ. ಚಿನ್ನು ಯಾವುದೇ ರೀತಿ ಸರ್ಪ್ರೈಸ್ ಆಗಲಿ ಏನೂ ಕೊಟ್ಟಿರಲಿಲ್ಲ. ನಾನು ಕೆಲಸದಲ್ಲಿ ಬ್ಯುಸಿಯಾಗಿರೋವಾಗ ನನ್ನ ಯಜಮಾನರು ಸಡನ್ನಾಗಿ ನನ್ನ ಹತ್ರ ಬಂದು ಒಂದು ಗಿಫ್ಟ್ ಕೊಟ್ಟರು. ಆ್ಯಕ್ಚುಲಿ ಅವ್ರು ಕೆಳಗಡೆ ಹೋಗಿದ್ರು, ಕಾರೇನೋ ರಿಪೇರಿ ಆಗಿದೆ, ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ ಅಂತ. ಸೊ ನಾನು ಅವರು ಅದನ್ನು ನೋಡ್ತಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿದ್ನ. ಸಡನ್ನಾಗಿ ಅವರು ಗಿಫ್ಟ್ ತಂದು ನನ್ನ ಕಣ್ಮುಂದೆ ಇಟ್ಟಿದ್ದು ಸಖತ್ ಖುಷಿ ಆಗೋಯ್ತು. ಅಂದರೆ ಅವ್ರಿಗೆ ಸಣ್ಣ ಪುಟ್ಟ ಸರ್ಪ್ರೈಸಸ್ ಕೊಡೋದಾಗಲಿ ಅಥವಾ ಏನನ್ನೇ ಮಾಡಬೇಕು ಅಂತ ಹೇಳಿದ್ರು ಅಷ್ಟೊಂದು ಐಡಿಯಾ ಇಲ್ಲ. ಪಾಪ ಅವ್ರಿಗೆ ಒಡ ಹುಟ್ಟಿದವರು ಯಾರೂ ಇಲ್ಲ ಅಲ್ವಾ. ಸೊ ನೋಡಿ ಕಲಿಯೋದಕ್ಕೂ ಅವ್ರಿಗೆ
ಒಂದು ಅವಕಾಶ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು. ಮತ್ತು ಆಗಾಗ ನನಗೆ ಅನ್ನಿಸ್ತಾ ಇರುತ್ತೆ, ನಾನು ಕೂಡ ವರ್ಕಿಂಗ್ ವುಮನ್ ಅಲ್ವಾ. ಸೊ ಆ ವರ್ಕಿಂಗ್ ವುಮನ್ ಇದ್ದರೆ ಗಂಡಸ್ರಿಗೊಂದು ಆಟೋಮೆಟಿಕ್ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಸೊ ಅವಳು ಸಹ ಸಂಪಾದನೆ ಮಾಡ್ತಿದ್ದಾಳೆ, ಏನು ಬೇಕಿದ್ರೂ ಅವಳ ಹತ್ರನೇ ದುಡ್ಡಿದೆ ತಗೊಳ್ತಾಳೆ ಅಂತ. ಬಟ್ ಆ್ಯಕ್ಚುಲಿ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ನಾವು ಸಂಪಾದನೆ ಮಾಡಿ ಇಂಡಿಪೆಂಡೆಂಟಾಗಿದ್ರೂ ಗಂಡ ತಂದ್ಕೊಡೋ ಅಂಥ ಒಂದು ಸಣ್ಣ ಗಿಫ್ಟ್ ಇರುತ್ತಲ್ಲ, ಅದು ಕೋಟಿಗೂ ಮಿಗಿಲಾದದ್ದು. ಮೇ ಬಿ ಅದೇ ಕಾರಣದಿಂದನೇ ಏನೋ ಚಿನ್ನು ನನಗೆ ಸರ್ಪ್ರೈಸಸ್ ಎಲ್ಲ ಅಷ್ಟೊಂದು ಕೊಡೋದಿಲ್ಲ. ಬಟ್ ಆದರೆ ಈ ಸತಿ ನನಗೆ ಕೊಟ್ರಲ್ಲ ಸರ್ಪ್ರೈಸು, ಅದಕ್ಕೆ ನನಗೆ ಕಣ್ತುಂಬಿ ಬಂದ್ಬಿಡ್ತು. ಸೀರಿಯಸ್ಲಿ ಎಮೋಷ್ನಲ್ ಆಗಿಬಿಟ್ಟೆ ನಾನು. ನಿಜ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 7-8 ವರ್ಷಗಳಲ್ಲಿ ಪೂಜೆ ಆದಮೇಲೆ ಅವ್ರು ನನಗೆ ಯಾವುದೇ ರೀತಿ ಗಿಫ್ಟ್ ಕೊಡ್ತಾ ಇರಲಿಲ್ಲ. ನಾನು ಸಹ ಅವ್ರ ಹತ್ರ ಯಾವುದೇ ರೀತಿ ಗಿಫ್ಟು ಎದುರು ನೋಡ್ತಾ ಇರಲಿಲ್ಲ. ಅವ್ರ ಪ್ರೀತಿ ಮತ್ತು ಅವರು ನನ್ನ ಜೊತೆಗಿರೋದೇ ನನ್ನ ದೊಡ್ಡ ಬೆಂಬಲ, ನನಗೆ ದೊಡ್ಡ ಗಿಫ್ಟ್ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಾನು ಆಫೀಸ್ ಕೆಲಸ ಮಾಡ್ತಾ ಇರುವಾಗ ಅವ್ರು ತಂದು ಕೊಟ್ರಲ್ಲ ಆ ಹೂವು ಮತ್ತು ಸ್ವೀಟು ಮತ್ತು ಚಾಕ್ಲೇಟ್ನ ನೋಡ್ಬಿಟ್ಟು ನನಗೆ ಮಾತೇ ಬರಲಿಲ್ಲ. ಒಂದು ಕ್ಷಣಕ್ಕೆ ಸೈಲೆಂಟಾಗಿ ಒಂಥರ ಆಗಿಬಿಟ್ಟೆ ನಾನು. ಚಿನ್ನು ಮುಖ ಕೂಡ ನೋಡಿರಲಿಲ್ಲ ನಾನು. ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆ ಗಿಫ್ಟು ನನಗೆ ತುಂಬಾ ಟಚ್ ಮಾಡಿಬಿಡ್ತು. ಆಮೇಲೆ ಹೇಳಿದ್ರು, ಗೂಗಲಲ್ಲೆಲ್ಲ ಚೆಕ್ ಮಾಡಿದೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಗೂಗಲಲ್ಲೂ ಏನೂ ರಿಸಲ್ಟ್ಸ್ ಬರಲಿಲ್ಲ. ಅದಕ್ಕೇ ನನಗೇನು ತೋಚ್ತೋ ಅದು ತೊಗೊಂಬಂದು ಕೊಟ್ಟೆ ಕಣೆ ಅಂತ. ಅವ್ರು ಇಷ್ಟು ಮಾತ್ರ ಆದರೂ ಕೊಟ್ರಲ್ವಾ, ನನಗೆ ಅದೇ ಒಂದು ದೊಡ್ಡ ಖುಷಿ. 7 ವರ್ಷಗಳ ನಂತರ ಒಂದು ಸಣ್ಣ ಬದಲಾವಣೆ ಅಂತ ಒಂಥರ ತುಂಬಾ ತೃಪ್ತಿ ಆಯಿತು. ಈ ಸಣ್ಣ ಸಣ್ಣ ಸಂತೋಷಗಳು, ಪರಸ್ಪರವಾಗಿರುವಂಥ ಗೌರವ ಮತ್ತು ಪ್ರೀತಿನೇ ಸಂಸಾರನ ಸುಂದರ ಮಾಡೋದು ಅಲ್ವಾ. ನಮ್ಮಲ್ಲಿ ಸುಮಾರು ಜನ ಹೆಣ್ಮಕ್ಳು ಗಂಡನಿಂದ ಪುಟ್ಟ ಪುಟ್ಟ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮದುವೆ ಆಗಿ 20 ವರ್ಷ 30 ವರ್ಷ ಆಗಿದ್ರೂ ಸಹ ಒಂದೇ ಒಂದು ಮೊಳ ಹೂವು ಅಥವಾ ಒಂದು ಸೀರೆ ಕೊಡಿಸಿಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಡೆಫಿನೆಟ್ಲಿ ನಿಮಗೂ ಕೂಡ ಒಂದು ಒಳ್ಳೆ ದಿನ ಬರುತ್ತೆ. ಈ ಫೀಲಿಂಗ್ಸ್ ಎಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅದೇನೋ ಒಂಥರ ನೋವು. ಆದರೆ ಅವರು ಒಂದು ದಿನ ಈ ರೀತಿ ಹೂವಾಗಲಿ ಏನೇ ಒಂದನ್ನು ತಂದುಕೊಟ್ರೆ ನಮ್ಮ ಮನಸ್ಸು ಹಾಗೇ ಕರ್ಗೋಗ್ಬಿಡುತ್ತೆ ಅಲ್ವಾ. ನಿಮಗೂ ಕೂಡ ಆ ಒಂದು ಒಳ್ಳೆ ದಿನ ಬರಲಿ ಅಂತ ನಾನು ಆಶಿಸ್ತೀನಿ. ನನ್ನ ಈ ವಿಡಿಯೋನ ಯಾರಾದರೂ ಗಂಡು ಮಕ್ಕಳು ನೋಡ್ತಿದ್ರೆ ನಿಮ್ಮ ಅಕ್ಕ ಆಗಿ ಅಥವಾ ತಂಗಿಯಾಗಿ ನಾನು ಹೇಳೋದು ಇಷ್ಟೇನೆ. ನಿಮ್ಮ ಹೆಂಡತಿಗೋಸ್ಕರ ಒಂದು ಮೊಳ ಹೂವು ಅಥವಾ ಯಾವುದೇ ಒಂದು ಸಣ್ಣ ಉಡುಗೊರೆ ತೊಗೊಂಡೋಗಿ ಕೊಟ್ಟು ನೋಡಿ, ಆ ಜೀವ ಎಷ್ಟು ಖುಷಿ ಪಡುತ್ತೆ ಅನ್ನೋದನ್ನು. ತನ್ನ ಜೀವನೇ ಸಮರ್ಪಣೆ ಮಾಡಿರೋ ಅಂಥ ಆ ಹೆಂಡತಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಡೆಫಿನೆಟ್ಲಿ ನೀವು ಮಾತ್ರನೇ ಇದನ್ನು ಮಾಡೋದಕ್ಕಾಗತ್ತೆ. ನನ್ನ ವಿಡಿಯೋ ನೋಡಿ ಯಾರಾದರೂ ಒಬ್ಬರು ಅಟ್ಲೀಸ್ಟು ಚೇಂಜ್ ಆದರೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಮನೇಲಿ ಭೀಮನಮಾವಾಸ್ಯೆ ಪೂಜೆ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು. ನಿಮಗೂ ಕೂಡ ಈ ವ್ಲಾಗು ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ವಿವರಣೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನನ್ನ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.